ಇವತ್ತು ದರ್ಶನ್ ಟೂರ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ತೀರ್ಪನ್ನು ಕೊಡಲಿದೆ. ಹೌದು, ದರ್ಶನ್ ಫಾರಿನ್ ಟೂರ್ನ ಭವಿಷ್ಯ ನಿರ್ಧಾರವಾಗುತ್ತೆ. 57ನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ. ದುಬೈ ಮತ್ತು ಯುರೋಪ್ಗೆ ತೆರಳೋದಕ್ಕೆ ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿರೋದು. ಆ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ನ್ಯಾಯಾಲಯ ಯಾವ ನಿರ್ಧಾರಕ್ಕೆ ಬರುತ್ತೆ ಎನ್ನುವಂಥ ಕುತೂಹಲ ಇದೆ. ಇವತ್ತು ಆದೇಶವನ್ನು ನೀಡುತ್ತೆ ಸಿಟಿ ಸಿವಿಲ್ ನ್ಯಾಯಾಲಯ. ಜುಲೈ 11ರಿಂದ 30ರವರೆಗೆ ಫಾರಿನ್ ಟೂರು. ಹಾಗಾಗಿ ಇದಕ್ಕೆ ಅನುಮತಿ ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನು ನಡೆಸುವಂತಹ 57ನೇ ಸಿಟಿ ಸಿವಿಲ್ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸುತ್ತೆ. ಸೊ ಹಾಗಾಗಿ ಅವಕಾಶವನ್ನು ಕೊಡುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಹಿಂದೆ ಜುಲೈ 1ರಿಂದ 25ರವರೆಗೂ ಕೂಡ ಈ ನಡುವಲ್ಲಿ ದುಬೈಗೆ ತೆರಳೋದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ದಿನಾಂಕ ಮರು ನಿಗದಿಯಾಗದ ಹಿನ್ನೆಲೆಯಲ್ಲಿ ಮತ್ತೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸೊ ಹಾಗಾಗಿ ನ್ಯಾಯಾಲಯ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂತಹ ಕುತೂಹಲ. ಈ ಹಿಂದೆ ಅನುಮತಿಯನ್ನು ಕೊಟ್ಟಿರೋದ್ರಿಂದಾಗಲಿ ಈಗಲೂ ಕೂಡ ಅನುಮತಿಯನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನೋಡಬೇಕು, ನ್ಯಾಯಾಲಯದ ನಿರ್ಧಾರವೇ ಅಂತಿಮ ನಿರ್ಧಾರ. ಸೊ 57ನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟಗೊಳ್ಳುತ್ತೆ.